ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನಿಫ್ಟಿ ಮತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನಾಲಿಸಿಸ್ ಟುಮಾರೋ ಮಾರ್ಕೆಟ್ ಏನಿದೆ ಹೇಗಿದೆ ಅಂತ ನೋಡೋಣ. ಓಕೆನಾ, ಇದು ನನ್ನ ಫಸ್ಟ್ ವಿಡಿಯೋ ನಾನು ಮಾಡ್ತಿರೋದು. ಓಕೆನಾ. ಓಕೆ, ನಿಫ್ಟಿನಲ್ಲಿ ಮತ್ತು ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸಲ್ಲಿ ಏನಾಗಿದೆ ಅನ್ನೋದನ್ನ ಫಸ್ಟ್ ಇವತ್ತು ಮಾರ್ಕೆಟ್ ಏನಾಗಿದೆ ಅನ್ನೋದನ್ನ ಒಂದ್ಸರಿ ಜಸ್ಟ್ ರಿವ್ಯೂ ಮಾಡ್ಕೊಂಡ್ಬಿಡೋಣ. ಓಕೆ, ಫಸ್ಟ್ ಈಗ ನಾವು ಡೇ ಟೈಮ್ ಫ್ರೇಮಗೆ ಹೋಗೋಣ. ಡೇ ಟೈಮ್ ಫ್ರೇಮಲ್ಲಿ ಏನಾಗಿದೆ ಅಂತ ನೋಡ್ಕೊಬರೋಣ. ಓಕೆನಾ. ಸೊ ಡೇ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಮಾರ್ಕೆಟ್ ಇಲ್ಲೊಂದು ಸಪೋರ್ಟ್ ಇದೆ. ಸಪೋರ್ಟ್ ತಗೊಂಡು ಜಸ್ಟ್ ರಿಟ್ರೇಸ್ಮೆಂಟ್ ಮೇಲೆ ಹೋಗಿದೆ. ಓಕೆ, ಡೇ ಟೈಮ್ ಫ್ರೇಮಲ್ಲಿ ನಮಗೆ ಇಲ್ಲೊಂದು ಸಪೋರ್ಟ್ ಇದೆ, 24,465 ಒಂದು ಸಪೋರ್ಟ್ ಇದೆ, ಮತ್ತು 24,371 ಒಂದು ಸಪೋರ್ಟ್ ಇದೆ. ಸೊ ಮಾರ್ಕೆಟ್ ರೀಸೆಂಟ್ ಡೇಸಲ್ಲಿ ಏನಾಗ್ತಿದೆ ಅಂದರೆ ಕಂಟಿನ್ಯೂ ಫಾಲ್ ಆಗ್ತಾನೆ ಬರ್ತಾ ಇದೆ. ಸೊ ಒಂದು ಸಪೋರ್ಟ್ ತಗೊಳ್ತಾ ಇದೆ ಮತ್ತು ಕಂಟಿನ್ಯೂ ಫಾಲ್ ಆಗ್ತಾ ಇದೆ. ಓಕೆನಾ. ಈ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾನೇ ಇದೆ. ಓಕೆ, ಈಗ ನಾವು ನಾಳೆ ಇಂಟ್ರಾಡೇಗೆ ಮಾರ್ಕೆಟ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು. ಸೊ ಇದು ಓಪನ್ ಆಗಿ ಇದು ಓಪನ್ ಆಯಿತು. ಇಲ್ಲಿ ಓಪನ್ ಆಗಿದ್ಮೇಲೆ ಮತ್ತೆ ಒಂದು ರಿಟ್ರೇಸ್ಮೆಂಟ್ ಅಂದರೆ ಈ ಸಪೋರ್ಟ್ ಲೆವೆಲ್ ಏನಿದೆ ಇಲ್ಲೊಂದು ಟ್ರೆಂಡ್ ಲೈನ್ ಫಾರ್ಮ್ ಆಗ್ತಾ ಇದೆ ನೋಡಿ. ಇಲ್ಲಿಂದ ಅಂದರೆ 3 ಆಗಸ್ಟಿಂದ ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಗ್ತಾ ಮಾರ್ಕೆಟ್ ಅದನ್ನ ಸಪೋರ್ಟ್ ತಗೊಂಡು ಮತ್ತೆ ಫಾಲ್ ಆಗ್ತಾನೆ ಇದೆ ಮಾರ್ಕೆಟ್. ಸೊ ಇಲ್ಲಿ ನಮಗೆ ಡೇ ಅಂದರೆ ಡೇ ಟೈಮ್ ಫ್ರೇಮಲ್ಲಿ ಇಲ್ಲೊಂದು ಸಪೋರ್ಟ್ ಇತ್ತಲ್ಲ, ಆ ಸಪೋರ್ಟ್ನ ರೆಸಿಸ್ಟೆಂಟ್ ಆಗಿ ಮುಂಚೆ ಮಾರ್ಕೆಟ್ ಕನ್ಸಿಡರ್ ಮಾಡಿ ಇಲ್ಲಿ ತನಕ ರಿಟ್ರೇಸ್ಮೆಂಟ್ ಆಗಿ ಮತ್ತೆ ಫಾಲ್ ಆಗಿದೆ ಮಾರ್ಕೆಟ್. ಸಪೋಸ್ ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು ಈ ಜಾಗದಲ್ಲಿ 24,500 24,000 ಬಿಲೋ ವಾಟ್ ಎವರ್ ಇಟ್ ಮೇ ಬಿ, ಗ್ಯಾಪ್ ಡೌನ್ ಫಾರ್ಮ್ ಆಯಿತು. ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ರಿಟ್ರೇಸ್ಮೆಂಟ್ ಆಗಿ ಮತ್ತೆ ಅಂದರೆ 24,540 550 ಅಲ್ಲಿಗೆ ರಿಟ್ರೇಸ್ಮೆಂಟ್ ಆಗಿ ಮತ್ತೆ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ತುಂಬ ಇದೆ. ಆವಾಗ ನಾವು ಒಂದು ಸ್ಮಾಲ್ ರಿಸ್ಕ್ ಎಸ್ಸಲ್ಲಿ ಇಟ್ಕೊಂಡು ಪುಟ್ ಸೈಡ್ ಎಂಟ್ರಿ ತಗೊಳ್ಬೋದು. ಸಪೋಸ್ ಮಾರ್ಕೆಟ್ ಏಬೋ ಅಂದರೆ ಗ್ಯಾಪ್ ಅಪ್ ಓಪನ್ ಆಯಿತು, ನಮಗೆ ಏನಪ್ಪ ಅಂದರೆ 24,600 ನಿಯರ್ಲಿ ಓಪನ್ ಆಯಿತು. ಸೊ ಆ ಓಪನ್ ಆಯಿತು ಅಂತಂದರೆ ಇಲ್ಲಿಂದ ಮತ್ತೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮಾರ್ಕೆಟ್ ಈ ಟ್ರೆಂಡ್ ಲೈನ್ನ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿ ಮಾರ್ಕೆಟ್ ಮೇಲೆ ಮೂವ್ ಆಗ್ಬೋದು. ಓಕೆನಾ. ಆವಾಗ ನಾವು ಈ ಟ್ರೆಂಡ್ ಲೈನ್ ಬೇಸ್ಡ್ ಮೇಲೆ ಒಂದು ಸ್ಮಾಲ್ ಎಸ್ಸಲ್ಲಿ ಇಟ್ಕೊಂಡು ಕಾಲ್ ಸೈಡ್ ಮೇಲೆ ಮೂವ್ಮೆಂಟ್ ತಗೋಬೋದು, ಕಾಲ್ ಸೈಡ್ ಎಂಟ್ರಿ ತಗೋಬೋದು. ನಾವು ಮಾರ್ಕೆಟ್ ಅಂದರೆ ಈ 24,600 ಮೇಲೆ 24,600 ಮೇಲೆ ಮಾರ್ಕೆಟ್ ಓಪನ್ ಆಗಿ ಅಲ್ಲೇ ಸಸ್ಟೈನ್ ಆಯಿತು ಒಂದು 15 ಮಿನಿಟ್ಸ್ ಮಾರ್ಕೆಟ್ ಫಸ್ಟ್ 15 ಮಿನಿಟ್ಸ್ ಸಸ್ಟೈನ್ ಆಯಿತು ಅಂದರೆ ನಾವು ಬುಲ್ಲಿಶ್ ಮೂವ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಇರೋದೇ ಡೌನ್ ಟ್ರೆಂಡಲ್ಲಿ ಇದೆ, ಮಾರ್ಕೆಟು ಫುಲ್ ಫಾಲ್ ಮೋಡಲ್ಲಿ ಇದೆ ಮಾರ್ಕೆಟ್. ಸೊ ಸಪೋಸ್ ಮಾರ್ಕೆಟ್ ನಾಳೆ 24,600 ಎಬೋ ಕ್ರಾಸ್ ಆಯಿತು ಮೇಲಕ್ಕೆ ಅಂತಂದ್ರೆ ನಾವು 24,680 750 ತನಕ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಬುಲ್ಲಿಶ್ ಮೂವಲ್ಲಿ, ಬುಲ್ಲಿಶ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಥಿಂಕ್ ಮಾಡಿದಾಗ ಅಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಪೋಸ್ ಮಾರ್ಕೆಟು ನಾಳೆ ನಮಗೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಓಪನ್ ಆಯಿತು ಅಂತಂದಾಗ ಈ ಲೆವೆಲಿಂದ ಮಾರ್ಕೆಟ್ ಇಲ್ಲೇ ಫಾಲ್ ಆಗ್ಬೋದು, ಇಲ್ಲಿಂದ ಹಿಂಗೆ ಫಾಲ್ ಆಗ್ಬೋದು ಮಾರ್ಕೆಟ್. ಇಲ್ಲ ಸಪೋಸ್ ಇಲ್ಲಿಂದ ಇಲ್ಲಿ ಮೇಲ್ಕ್ ಓಪನ್ ಆಯಿತು ಅಂದರೆ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗ್ಬೋದು. ಬಟ್ ಇನ್ ಬಿಟ್ವೀನ್ ಏನಿದೆ ಈ 24,600 24,540 ಬಿಟ್ವೀನಲ್ಲಿ ಮಾರ್ಕೆಟ್ ಇದ್ದಾಗ ಮಾರ್ಕೆಟ್ ಯಾವುದೇ ಥರ ಎಂಟ್ರಿ ಪ್ಲಾನ್ ಮಾಡೋದು ತಪ್ಪು. ಅಂದರೆ ಮೋಸ್ಟ್ ಪ್ರಾಬಬ್ಲಿ ಸೈಡ್ ವೈಸ್ ಇರುತ್ತೆ ಮಾರ್ಕೆಟ್. ಸೊ ಈ ಮಾರ್ಕೆಟ್ ಇಲ್ಲಿ ಸೈಡ್ ವೈಸ್ ಆಗುತ್ತೆ ಚಾನ್ಸಸ್ ತುಂಬ ಇದೆ. ಬಿಲೋ ಲೆವೆಲ್ ಬ್ರೇಕ್ಔಟ್ ಆಗಿ ಇಲ್ಲಿ ಓಪನ್ ಆಗಿ ಈ ರಿಟ್ರೇಸ್ಮೆಂಟ್ ತಗೊಂಡು ಮಾರ್ಕೆಟ್ ಇಲ್ಲಿ ಫಾಲ್ ಆಗ್ಬೋದು. ಇಲ್ಲ ಮಾರ್ಕೆಟ್ ಈ ಮೇಲ್ಗಡೆ ಓಪನ್ ಆಗಿ ಮೇಲ್ಗಡೆಯಿಂದಲೇ ಮಾರ್ಕೆಟ್ ಮೂವ್ಮೆಂಟಮ್ ಆಗಿ ಮೇಲ್ಗಡೆಯಿಂದ ಮೇಲ್ಗೆ ಹೋಗ್ಬೋದು. ಬಟ್ ಅಂದರೆ ಮೇಜರ್ ಸಪೋರ್ಟ್ ಆಗಿರೋದು ನಮಗೆ 24,460 ಮೇಜರ್ ಸಪೋರ್ಟ್. ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತಗೊಂಡು ಮೇಲ್ಗೆ ಬರ್ಬೋದು. ಬಟ್ ಏನಾದರೂ ಸಪೋರ್ಟ್ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಆಯಿತು ಅಂತಂದರೆ ಮಾರ್ಕೆಟ್ 24,000 ಪಕ್ಕಾ ಫಿಕ್ಸು. ಮಾರ್ಕೆಟ್ 24,000 ತನಕ ಫಾಲ್ ಆಗುತ್ತೆ. ಅದು ನಾಳೆನೇ ಆಗ್ಬೋದು, ನಾಳಿದ್ದು ಆಗ್ಬೋದು, ಒಂದು ವೀಕಲ್ಲಿ ಆಗ್ಬೋದು. ಬಟ್ ನಾಳೆನೇ ಆಗುತ್ತೆ ಅಂತ ಏನು ಶೋರ್ ಇಲ್ಲ. ಸೊ ಸೆನ್ಸೆಕ್ಸಲ್ಲಿ ಸೆನ್ಸೆಕ್ಸ್ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ನೋಡೋಣ. ಸೆನ್ಸೆಕ್ಸು ಸೇಮ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆ. ಟ್ರೆಂಡ್ ಲೈನ್ ಬೇಸ್ಡ್ ಮೇಲೆ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಸೊ ಎಲ್ಲಪ್ಪ ಅಂತಂದರೆ ನೋಡಿ,
ಸೊ ಇಲ್ಲೊಂದು ಟ್ರೆಂಡ್ ಇದನ್ನ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿ, ಈ ಟ್ರೆಂಡ್ ಲೈನ್ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿ. ಇಲ್ಲಿಂದ ಫಾಲ್ ಆಗಿದೆ ಮತ್ತು ಇಲ್ಲಿಂದನೂ ಫಾಲ್ ಆಗಿದೆ, ಸೇಮ್ ಥಿಂಗ್ ಇಲ್ಲಿಂದನೂ ಫಾಲ್ ಆಗಿದೆ. ಇವತ್ತು ಇಲ್ಲಿ ಮತ್ತೆ ಇದನ್ನೇ ತಗೊಂಡು ಇಲ್ಲಿ ನೋಡಿ 4 ಜಾಗದಲ್ಲಿ ಮಾರ್ಕೆಟ್ ಸಪೋರ್ಟ್ ಕನ್ಸಿಡರ್ ಮಾಡಿ ಅಲ್ಲಿಂದ ಫಾಲ್ ಆಗಿದೆ. ಓಕೆನಾ? ಸೊ ಅಂದರೆ ನೋಡಿ ಇಲ್ಲೊಂದು ಇದು ಹೈಯರ್ ಲೋಯರ್ ಹೈ ಲೋ, ಲೋಯರ್ ಹೈ, ಲೋಯರ್ ಲೋ ಹಿಂಗ್ ಫಾರ್ಮ್ ಆಗ್ತದೆ ಮಾರ್ಕೆಟ್ ಹೋಗ್ತಾ ಇದೆ. ಮತ್ತೆ ಇಲ್ಲೊಂದು ಲೋಯರ್ ಹೈ ಫಾರ್ಮ್ ಆಗಿದೆ, ನಾನು ಲೋಯರ್ ಲೋ ಹಿಂಗ್ ಫಾರ್ಮ್ ಆಗ್ತದೆ, ಮತ್ತೆ ಕೆಳಗಡೆ ಬರ್ಬೋದು. ಸೊ ಮಾರ್ಕೆಟ್ ಏನಾಗ್ತಾ ಇದೆ ಅಂತಂದ್ರೆ ಡೌನ್ ಟ್ರೆಂಡ್ ಫಾರ್ಮ್ ಆಗ್ತಾ ಇದೆ. ಸೊ ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು, ಸಪೋಸ್ ಇಲ್ಲಿ ಈ ಗ್ಯಾಪ್ 80,300 80,200 ಸಮಥಿಂಗ್ ಅಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದ್ರೆ ಒಂದು ರೀಟ್ರೇಸ್ಮೆಂಟ್ ಅಂದ್ರೆ ಮಾರ್ಕೆಟ್ 20,500 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಒಂದು ರೀಟ್ರೇಸ್ಮೆಂಟ್ ಇಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡಿ ಇಲ್ಲಿ ಮಾರ್ಕೆಟ್ ಕನ್ಫರ್ಮೇಷನ್ ಸಿಕ್ತು ನಮಗೆ, ಮತ್ತೆ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಕನ್ಫರ್ಮೇಷನ್ ಸಿಕ್ಕಿದಾಗ ಇಲ್ಲೊಂದು ಸ್ಮಾಲ್ SL ಪ್ಲಾನ್ ಮಾಡಿ ನಾವು ಎಂಟ್ರಿನ ತಗೋಬಹುದು ಫುಡ್ ಸೈಡಲ್ಲಿ. ಸಪೋಸ್ ಇಲ್ಲ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಓಪನ್ ಆಯಿತು 20,800 ಎಬೋ ಒಂದು 300 ಪಾಯಿಂಟ್, ಇಲ್ಲ ಸರ್ 24,000 ಈ ಟ್ರೆಂಡ್ ಲೈನ್ ಬೇಸ್ ಮೇಲೆ ಇಲ್ಲಿ ಇದ್ರ ಮೇಲೆ ಓಪನ್ ಆಯಿತು, 20,600 ಮೇಲೆ 20,700 ನಿಯರ್ ಬೈ ಹಂಗೆ ಓಪನ್ ಆಯಿತು ಅಂತಂದಾಗ ಈ ಟ್ರೆಂಡ್ ಲೈನ್ನ ಬೇಸ್ ಮಾಡಿಕೊಂಡು ಈ ಟ್ರೆಂಡ್ ಲೈನ್ನ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿ ಮಾರ್ಕೆಟ್ ಇಲ್ಲೇನಾದ್ರು ನಮಗೆ ಕನ್ಫರ್ಮೇಷನ್ ಸಿಕ್ತು ಅಂತಂದರೆ ಇಲ್ಲೊಂದು ಸ್ಮಾಲ್ SL ಇಟ್ಕೊಂಡು ನಾವು ಬುಲ್ಲಿಶ್ ಸೈಡ್ ಮೂವ್ಮೆಂಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಇದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಮತ್ತು ಇದು. ಓಕೆ, ನಿಫ್ಟಿ ನಾಳೆ ಲೆವೆಲ್ಸ್ ಕೊಡ್ತಾ ಇದ್ದೀನಿ, ಲೆವೆಲ್ಸ್ನ ನೋಟ್ ಮಾಡ್ಕೊಬೇಡಿ. ಸೊ ಟುಮಾರೋ ನಿಫ್ಟಿ ಲೆವೆಲ್ಸು 24,737, 24,677, 24,600. ಬಿಲೋನಲ್ಲಿ ನಿಮಗೆ 24,530 ಮತ್ತು 24,460 ಮತ್ತು 24,370 ಇದು ನಿಮಗೆ ಬಿಲೋ ಲೆವೆಲ್ಸ್ ಆಗುತ್ತೆ. ಸೊ ಅದೇ ಥರ ಸೆನ್ಸೆಕ್ಸ್ ಅಲ್ಲಿ ನಿಮಗೆ ಸೊ 24th ಸಾರಿ 80,800 ಒಂದು ಲೆವೆಲ್ ಆಗುತ್ತೆ, 80,100 ಒಂದು ಲೆವೆಲ್ ಆಗುತ್ತೆ, 81,300 ಒಂದು ಲೆವೆಲ್ ಆಗುತ್ತೆ, 81,500 ಒಂದು ಲೆವೆಲ್ ಆಗುತ್ತೆ. ಬಿಲೋನಲ್ಲಿ ನಿಮಗೆ ಸೊ 80,300 ಒಂದು ಲೆವೆಲ್ ಆಗುತ್ತೆ, 80,000 ಲೆವೆಲ್ ಕನ್ಸಿಡರ್ ಮಾಡ್ಕೋಬಹುದು ನೀವು. ಸೊ ಇಲ್ಲಿ 80,000 ಒಂದು ಲೆವೆಲ್ ಕನ್ಸಿಡರ್ ಮಾಡ್ಬೋದು. ಸಪೋಸ್ 80,000 ಬ್ರೇಕ್ಔಟ್ ಆಯಿತು ನಿಫ್ಟಿ, ಲಾಂಗ್ ಟರ್ಮ್ ಹೇಳ್ತಿರೋದು, ನಾನು ಇಂಟ್ರಾಡೇಗೆ ಬ್ರೇಕ್ಔಟ್ ಆಗುತ್ತೆ ಅಂತಲ್ಲ. ಸಪೋಸ್ ನಿಮ್ಗೆ 80,000 ಬ್ರೇಕ್ಔಟ್ ಆಯಿತು ಅಂತಂದಾಗ ನಿಮಗೆ 79,300 ತನಕ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಲಾಂಗ್ ಟರ್ಮಲ್ಲಿ